ನಾವು ಆವಾಗಲೇ ನೋಡಿದಂಥ ಮಿಲಿಟರಿ ಎಕ್ಸಸೈಸ್ಗಳ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ರೆಡಿ ಮಾಡಿದ್ದೀನಿ. ಅವುಗಳನ್ನ ಇವಾಗ ನೋಡೋಣ. 10 ಕ್ವಶನ್ಸ್ ರೆಡಿ ಮಾಡಿದ್ದೀನಿ. ಅದರಲ್ಲಿ ಫಸ್ಟ್ ಕ್ವಶನ್, ಇನ್ ವಿಚ್ ಸ್ಟೇಟ್ ವಾಸ್ ದಿ ಇಂಡಿಯನ್ ಆರ್ಮೀಸ್ ತಿಸ್ತಾ ಪ್ರಹಾರ್ ಎಕ್ಸಸೈಸ್ ಕಂಡಕ್ಟೆಡ್ ಅಂತ ಕ್ವಶನ್. ಆಪ್ಷನ್ ಎ ಒಡಿಸ್ಸಾ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ದಲ್ಲಿ ತಿಸ್ತಾ ಪ್ರಹಾರ್ ಎಕ್ಸಸೈಸ್ ನಡೀತು. ಕ್ವಶನ್ ನಂಬರ್ 2, ವಾಟ್ ಈಸ್ ದಿ ಪ್ರೈಮರಿ ಅಬ್ಜೆಕ್ಟಿವ್ ಆಫ್ ದಿ ತಿಸ್ತಾ ಪ್ರಹಾರ್ ಎಕ್ಸಸೈಸ್? ತಿಸ್ತಾ ಪ್ರಹಾರ ಎಕ್ಸಸೈಸದ ಮೂಲ ಉದ್ದೇಶ ಏನು ಅನ್ನೋದು ಕ್ವಶನ್ನು. ಇದು ನಾವೆಲ್ ವೆಪನರಿಯನ್ನು ಟೆಸ್ಟ್ ಮಾಡೋದಾಗಿತ್ತಾ? ಕಾಂಬ್ಯಾಕ್ಟ್ ಏರ್ಫೋರ್ಸ್ ಕೆಪಾಬಿಲಿಟಿಯನ್ನು ಶೋಕೇಸ್ ಮಾಡಬೇಕಾಗಿತ್ತಾ? ಅಲ್ಲ. ಡೆಮಾನಿಸ್ಟ್ರೇಟ್ ಆಪರೇಷನಲ್ ಪ್ರಿಪೇರ್ಡ್ನೆಸ್ ಆ್ಯಂಡ್ ಜಾಯಿಂಟ್ ಫೋರ್ಸ್ ಇಂಟಿಗ್ರೇಷನ್ ಮಾಡಬೇಕಾಗಿದ್ದು ಇದರ ಮೂಲ ಉದ್ದೇಶ. ನಾವು ಎನಿ ಟೈಮ್ ಮೂವ್ ಆಗೋಕ್ಕೆ ರೆಡಿ ಇದ್ದೀವಿ, ಯಾವುದೇ ಸಮಯದಲ್ಲೂ ಕೂಡ ರೆಡಿ ಇದ್ದೀವಿ ಅನ್ನೋದು ಅಲ್ಲದೆ ಭೂಸೇನೆ, ವಾಯುಸೇನೆ, ನೌಕಾದಳದ್ದು ಇಂಟಿಗ್ರೇಷನ್ ಇದೆ, ಜಾಯಿಂಟ್ ಫೋರ್ಸದು ಇಂಟಿಗ್ರೇಷನ್ ಇದೆ ನಮ್ಮದು ಅನ್ನೋದನ್ನು ತೋರಿಸ್ಬೇಕಾಗಿತ್ತು. ಸೊ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಆಪರೇಷನ್ ಸಿಂಧೂರ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದಿ ಫಾಲೋವಿಂಗ್ ಅಂತ. ಆಪರೇಷನ್ ಸಿಂಧೂರ್ ಏನು ಅನ್ನೋದು ನೀವೇ ಪೇಪರಲ್ಲಿ ಓದಿದಿರಿ, ಟಿ ವಿಯಲ್ಲಿ ನೋಡಿದಿರಿ. ಆಪರೇಷನ್ ಸಿಂಧೂರ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಸೆನ್ಸಿಟಿವ್ ಬಾರ್ಡರ್ ಸೆಕ್ಯೂರಿಟಿ ಎನ್ಹಾನ್ಸ್ಮೆಂಟ್ ಅಂತ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಡೊಮೆಸ್ಟಿಕ್ ಮಿಲಿಟರಿ ಎಕ್ಸಸೈಸ್ ಆಫ್ ದಿ ಇಂಡಿಯನ್ ನೇವಿ? ರಾಷ್ಟ್ರೀಯ ಮಿಲಿಟರಿ ಎಕ್ಸಸೈಸ್ ಯಾವುದು? ಇಂಡಿಯನ್ ನೇವಿದು ಪಶ್ಚಿಮ್ ಲೆಹರ್ ಅನ್ನೋದು. ದಿ ಎಕ್ಸಸೈಸ್ ವಜ್ರ ಪ್ರಹಾರ್ ಈಸ್ ಕಂಡಕ್ಟೆಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ವಿಚ್ ಕಂಟ್ರಿ ಅಂತ ಕ್ವಶನ್. ಇಂಡಿಯಾ ಮತ್ತು ಯಾವ ದೇಶದೊಂದಿಗೆ ವಜ್ರ ಪ್ರಹಾರ್ ಮಿಲಿಟರಿ ಎಕ್ಸಸೈಸ್ ನಡೀತೈತಿ ಅಂತಂದರೆ ಯುನೈಟೆಡ್ ಸ್ಟೇಟ್. ಇಂಡಿಯಾ ಆ್ಯಂಡ್ ಯುನೈಟೆಡ್ ಸ್ಟೇಟ್. ಕ್ವಶನ್ ನಂಬರ್ 6, ವಾಟ್ ಟೈಪ್ ಆಫ್ ಮಿಲಿಟರಿ ಎಕ್ಸಸೈಸ್ ಈಸ್ ರಿಂಪ್ಯಾಕ್ ಅಂತ ಕ್ವಶನ್ನು. ಇಟ್ ಈಸ್ ಅ ಮಲ್ಟಿಲ್ಯಾಟ್ರಲ್ ಮಿಲಿಟರಿ ಎಕ್ಸಸೈಸ್. ಇದು ಅತಿ ಹೆಚ್ಚು ದೇಶಗಳು ಇದರಲ್ಲಿ ಪಾಲ್ಗೊಳ್ತವೆ. 26 ದೇಶಗಳು ರಿಂಪ್ಯಾಕ್ ಮಿಲಿಟರಿ ಎಕ್ಸಸೈಸಲ್ಲಿ ಪಾಲ್ಗೊಳ್ತವೆ. ಕ್ವಶನ್ ನಂಬರ್ 7, ದಿ ಎಕ್ಸಸೈಸ್ ಹ್ಯಾಂಡ್ ಇನ್ ಹ್ಯಾಂಡ್ ಈಸ್ ಅ ಬೈಲ್ಯಾಟ್ರಲ್ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ವಿಚ್ ಕಂಟ್ರಿ ಅಂತ ಕ್ವಶನ್ನು. ಹ್ಯಾಂಡ್ ಇನ್ ಹ್ಯಾಂಡ್ ಬೈಲ್ಯಾಟ್ರಲ್ ಎಕ್ಸಸೈಸ್ ನಡೆಯೋದು ಭಾರತ ಮತ್ತು ಚೀನಾ. ಕ್ವಶನ್ ನಂಬರ್ 8, ವಿಚ್ ಆಫ್ ದಿ ಫಾಲೋವಿಂಗ್ ಎಕ್ಸಸೈಸ್ ಈಸ್ ಕಂಡಕ್ಟೆಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಫ್ರಾನ್ಸ್? ಶಕ್ತಿ ಮಿಲಿಟರಿ ಎಕ್ಸಸೈಸ್ ಈಸ್ ಕಂಡಕ್ಟೆಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಫ್ರಾನ್ಸ್. ದಿ ಬೈಲ್ಯಾಟ್ರಲ್ ಎಕ್ಸಸೈಸ್ ಗರುಡ ಶಕ್ತಿ ಈಸ್ ಕಂಡಕ್ಟೆಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಇಂಡೋನೇಷ್ಯಾ. ಗರುಡ ಶಕ್ತಿ ಬಂದಾಗ ಇಂಡಿಯಾ ಆ್ಯಂಡ್ ಇಂಡೋನೇಷ್ಯಾ. ಶಕ್ತಿ ಮಾತ್ರ ಬಂದಾಗ ಇಂಡಿಯಾ ಆ್ಯಂಡ್ ಫ್ರಾನ್ಸ್. ಕ್ವಶನ್ ನಂಬರ್ 10, ವಿಚ್ ಮಲ್ಟಿಲ್ಯಾಟ್ರಲ್ ಎಕ್ಸಸೈಸ್ ಇನ್ವಾಲ್ವ್ಸ್ ದಿ ಹೈಯೆಸ್ಟ್ ನಂಬರ್ ಆಫ್ ಪಾರ್ಟಿಸಿಪೇಟಿಂಗ್ ಕಂಟ್ರೀಸ್? ಆಗಲೇ ಹೇಳಿನಲ್ಲ, 26 ದೇಶಗಳು ರಿಂಪ್ಯಾಕ್ದಲ್ಲಿ ಇದ್ದಾವೆ. ಇದು ಜಸ್ಟ್ ಒಂದು ಜಲಕ್ಕಷ್ಟೇ. ಇದು ಸಿಂಪಲ್ ಕ್ವಶನ್ಸನ್ನು ಮಾಡಿದ್ದೀನಿ. ಬಟ್ ಆದರೆ ಇದಕ್ಕಿಂತನೂ ಡೆಪ್ತಾಗಿ ಕೇಳಿರ್ತಾನೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಏನು ಮಾಡ್ತಾನೆ, ಇನ್ನೂ ನೆಕ್ಸ್ಟ್ ವರ್ಷನಲ್ಲೇ ಕೇಳ್ತಾನೆ ಅವನು. ಇದು ನಾನು ಬೇಸಿಕ್ ಲೆವೆಲಲ್ಲಿ ಮಾಡಿದ್ದೀನಿ. ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಂತೇಳಿ ಬೇಸಿಕ್ ಲೆವೆಲಲ್ಲಿ ಮಾಡಿದ್ದೀನಿ. ನಾಳೆ ಮತ್ತೆ ಹೊಸ ಟಾಪಿಕ್ ಒಂದಿಗೆ ಬರೋಣ.